ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಮಾತಾಡ್ತಾ ಇರ್ತಾರೆ. ಅಮ್ಮ ನೀನೇನು ಯೋಚನೆ ಮಾಡ್ಬೇಡ, ಈ ಮದ್ವೆ ನಡೆಯಲ್ಲ ಅಂತೆಲ್ಲ ರಾಹುಲ್ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಸ್ವಪ್ನನ ಬೆದರಿಸಿ ಮದ್ವೆ ಆಗೋದಿಕ್ಕೆ ಆ ರೌಡಿಯವರೆಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ತಾಳಿ ಕಟ್ಟೋಣ ಅಂತ ತಾಳಿ ಕಟ್ಟಕ್ ನೋಡ್ತಾ ಇರ್ತಾನೆ. ಪುರೋಹಿತರೆ ಬಂದಿರೋದಿಲ್ಲ. ಈ ಕಡೆ ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ರೀ ಎಲ್ಲಂತ ಹುಡ್ಕೋದು ನಮ್ಮ ಅಕ್ಕನ ಅಂತಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅಲ್ಲಿಗೆ ಹೋಗ್ಬೇಕಾಗಿರೋ ಪುರೋಹಿತರು ಗಾಡಿ ಕೆಟ್ಟೋಗಿರುತ್ತೆ. ಅದೇ ಟೈಮಲ್ಲಿ ರಾಜ್ ಮತ್ತೆ ಕಾವ್ಯ ಇಬ್ರು ಕಾರಲ್ಲಿ ಬರ್ತಾ ಇರ್ತಾರೆ. ಆಗ ಅವರು ಕೇಳ್ತಾರೆ, ನಾನು ಅರ್ಜೆಂಟ್ ಆಗೊಂದು ಮದ್ವೆ ಮಾಡಿಸ್ಬೇಕು, ನನ್ನ ಸ್ವಲ್ಪ ಅಲ್ಲಿ ಬಿಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸರಿ ಬನ್ನಿ ಅಂತ ಹತ್ತಿಸ್ಕೋತಾರೆ. ಈ ಕಡೆ ಕಾವ್ಯ ಅವ್ರ ಅಕ್ಕನ ಫೋಟೋ ಇಟ್ಕೊಂಡು ಹೋಗೋ ಬರೋರ್ನೆಲ್ಲ ದಾರಿಲಿ ಕೇಳ್ತಾ ಇರ್ತಾಳೆ. ಆಗ ಯಾರಿಗೋಸ್ಕರನೂ ಹುಡುಕ್ತಾ ಇದ್ದೀರಾ ಹಾಗಿದೆ ಅಂತ ಪುರೋಹಿತರು ಕೇಳ್ತಾರೆ. ಹೌದು ಪುರೋಹಿತ್ರೆ, ನಮ್ಮ ಅಕ್ಕನ್ನ ಯಾರೋ ರೌಡಿ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಓ ಹೌದಾ, ಒಂದ್ಸತಿ ಫೋಟೋ ತೋರಿಸಿ ಅಂತ ಕೇಳಿ ಫೋಟೋ ನೋಡ್ತಾಳೆ. ಇನ್ನ ಈ ಕಡೆ ಪುರೋಹಿತರು ಇಳಿಯೋ ಜಾಗ ಬಂದಿರುತ್ತೆ, ಇಳಿಸ್ತಾರೆ. ಸರಿ ನಾನು ಮದ್ವೆ ಮಾಡಿಸ್ಬೇಕು, ನೀವು ಹೊರಡಿ ಅಂತ ಅವರು ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ರೌಡಿ ಅವರೆಲ್ಲ ಕಾಯ್ತಾ ಇರ್ಬೇಕಾದ್ರೆ ಪುರೋಹಿತರು ಬಂದು ಏನ್ ಅರ್ಜೆಂಟ್ ಮದ್ವೆ ಮಾಡ್ಬೇಕಾ, ಏಂತಕ್ಕೆ ಇಷ್ಟ ಆತ್ರ ಅಂತೆಲ್ಲ ಕೇಳ್ತಾ ಇರ್ತಾರೆ. ಆಗ ಹೌದು ನಾವು ಬೇಗ ಮದ್ವೆ ಆಗ್ಬೇಕು ಅಂತೆಲ್ಲ ಅವನ್ ರೌಡಿ ಹೇಳ್ತಾ ಇರ್ತಾನೆ. ಆಗ ಸ್ವಪ್ನ ಮಕ ನೋಡಿ, ಹೋ ಈ ಹುಡುಗಿನೇ ಅಲ್ವಾ ಅವಾಗ ಅವ್ರ ತಂಗಿ ತೋರಿಸಿದ್ದು ಹೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಹೇಳೋ ತರ ಹೇಳಪ್ಪ ಅಂತ ಕಣ್ಣೆಲ್ಲ ಮುಚ್ಚಿರ್ತಾರೆ ಆ ರೌಡಿಗೆ. ಈ ಕಡೆ ಸ್ವಪ್ನಗೆ ಪುರೋಹಿತರು ಫೋನ್ ಕೊಟ್ಟಿ ಮಾಡಿ ನಿಮ್ಮ ಮನೆಯವ್ರಿಗೆ ಫೋನು ಅಂತೆಲ್ಲ ಹೇಳ್ತಾರೆ. ಇಮಿಡಿಯೇಟ್ಲಿ ಸ್ವಪ್ನ ಕಾಲ್ ಮಾಡ್ತಾಳೆ ರಾಜ್ಗೆ. ಆಗ ರಾಜ್ ಎತ್ತುತ್ತಾನೆ ಫೋನ್ನ. ಆಗ ಪುರೋಹಿತರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾ ಇರ್ತಾನೆ. ಓ ಇವ್ರು ಅವಾಗ್ಲೇ ನಾವು ಲಿಫ್ಟ್ ಕೊಟ್ವಲ್ಲ ಆ ಪುರೋಹಿತ್ರೆ ಅಲ್ವಾ ಅಂತ ಅವರು ಜ್ಞಾಪಿಸ್ಕೊತಾ ಇರ್ತಾರೆ. ಆಗ ಆ ರೌಡಿ ಪುರೋಹಿತರು ಕೇಳ್ತಾ ಇರ್ತಾರೆ, ಏನಮ್ಮ ನಿನ್ನ ಹೆಸರು ಅಂತೆಲ್ಲ ಕೇಳ್ತಾ ಇರ್ತಾರೆ. ಆಗ ನನ್ನ ಹೆಸರು ಸ್ವಪ್ನ ಅಂತ ಎಲ್ಲ ಹೇಳ್ತಾಳೆ. ನಮ್ಮ ಅಕ್ಕನೇ ಅಲ್ವಾ ಅಂತ ಕಾವ್ಯ ಆಶ್ಚರ್ಯ ಪಡ್ತಾಳೆ. ಆಗ ಏಂತ ಪುರೋಹಿತ್ರೆ ಇವೆಲ್ಲ ಕೇಳ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾನೆ ಆ ರೌಡಿ. ಅಲ್ಲ ಅಪ್ಪ, ಅರ್ಜೆಂಟ್ ಮದ್ವೆ ಆದ್ರೆ ಏನ್ ಬರುತ್ತೆ, ಏನು ಇರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ನಿಮ್ಮ ಅಮ್ಮನ ಹೆಸರೇನಪ್ಪ ಅಂತೆಲ್ಲ ಕೇಳ್ತಾ ಇರ್ತಾರೆ. ಕನಕ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಸ್ವಪ್ನ. ಅವ್ರಿಬ್ರಿಗೂ ಕನ್ಫರ್ಮ್ ಆಗುತ್ತೆ. ಆಗ ಆ ದಾರಿ ಅವ್ರು ಬಿಟ್ಟಿರೋ ಮನೆಗೆ ಆ ಪುರೋಹಿತರನ್ನೇ ಹುಡ್ಕೊಂಡು ಕಾವ್ಯ ಮತ್ತೆ ರಾಜ್ ಬರ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರುದ್ರಾಣಿ ಈ ಮದ್ವೆ ನಡೆಯಲ್ಲ, ಇನ್ನೆಲ್ಲ ಪೋಸ್ಟ್ಪೋನ್ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಈ ಕಡೆ ರಾಜ್ ಮತ್ತೆ ಕಾವ್ಯ ಇಬ್ರು ಬಂದೇ ಬಿಡ್ತಾರೆ ಅವಳನ್ನ ಹುಡ್ಕೊಂಡು. ಮದ್ವೆ ಆಗೋದಿಕ್ಕೆ ಅವ್ನ್ ರೆಡಿಯಾಗಿ ತಾಳಿ ಕಟ್ತಾ ಇರ್ತಾನೆ. ಅದೇ ಟೈಮಲ್ಲಿ ರಾಜ್ ಮತ್ತೆ ಕಾವ್ಯ ಇಬ್ರು ಬಂದು ಅವಳನ್ನ ಸೇಫ್ ಮಾಡ್ತಾರೆ. ಈ ಕಡೆ ಸರಿ ಟೈಮ್ ಮೀರೋಗಿದೆ, ನಾವು ಮದ್ವೆಗೆ ಹೋಗ್ಬೇಕು ಅಂತೆಲ್ಲ ಅಲ್ಲಿಂದ ಹೊರಟ್ಬಿಡ್ತಾರೆ. ನೋಡಿದ್ರೆ ಏನ್ರಿ ಈಗ ಹೇಳ್ತಾ ಇದ್ದೀರಾ, ನಾನೇನೋ ನೀವು ಫೈಟ್ ಮಾಡ್ತೀರಾ ಅಂತ ಅನ್ಕೊಂಡೆ, ನೋಡಿದ್ರೆ ಈ ತರ ಹೇಳ್ಬಿಟ್ಟು ಹೊರಡೋಣ ಅಂತ ಇದ್ದೀರಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಈಗ ಅವೆಲ್ಲ ಟೈಮ್ ಇಲ್ಲ, ಫಸ್ಟ್ ಅವ್ರು ಇಬ್ರು ಮದ್ವೆ ಮಾಡ್ಬೇಕು ನಡಿ ಅಂತ ಅವ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಗಾಬರಿ ಆಗಿರ್ತಾರೆ. ಕನಕಾಗಂತೂ ತುಂಬಾ ಬಿಕ್ಕಿ ಕಣ್ಣಲ್ಲಿ ನೀರೆಲ್ಲ ಬರ್ತಾ ಇರುತ್ತೆ. ಅವಳ ಮಗಳನ್ನ ನೆನೆಸ್ಕೊಂಡು, ಸಾಕು ನೀವು ಮಾಡಿದ ನಾಟಕ ಎಲ್ಲ, ಇನ್ನ ಈ ಮದ್ವೆ ನಡೆಯಲ್ಲ, ಏನು ಇಲ್ಲ, ಮುಹೂರ್ತ ಬೇರೆ ಮೀರೋಗ್ಬಿಟ್ಟಿದೆ, ಯಾವುದು ಮುಹೂರ್ತ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ರಾಜ್ ಬರ್ತಾನೆ. ಈ ಮದ್ವೆ ನಡೆಯುತ್ತೆ ಅಂತ ಹೇಳ್ತಾನೆ. ನೋಡಿದ್ರೆ ರಾಹುಲ್ಗೆ ತುಂಬಾ ಶಾಕ್ ಆಗೋಗುತ್ತೆ. ಸ್ವಪ್ನ ಬಂದಿರೋದನ್ನ ನೋಡಿ ಮನೆ ಮಂದಿಯವ್ರಿಗೆಲ್ಲ ಖುಷಿ ಆಗುತ್ತೆ. ರಾಹುಲ್ಗೆ ಮತ್ತೆ ರುದ್ರಾಣಿಗೆ ಇಬ್ರಿಗೂ ಶಾಕ್ ಆಗಿರುತ್ತೆ. ಸ್ವಪ್ನ ಹೋಗಿ ಅವ್ರ ಅಮ್ಮನ ಮಾತಾಡಿಸ್ತಾಳೆ. ಎಲ್ಲೋಗಿದ್ಲಂತ ಇವಳು, ಫಸ್ಟ್ ಕೇಳಿ ಅಂತ ರುದ್ರಾಣಿ ಆವಾಜ್ ಆಗ್ತಾ ಇರ್ತಾಳೆ. ಇದೆಲ್ಲ ನಮ್ಮ ಅಕ್ಕಂದಲ್ಲ ಕೆಲ್ಸ, ಯಾರೋ ರೌಡಿಗಳು ಅವಳನ್ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಕಾವ್ಯ ಹೇಳ್ತಾ ಇರ್ತಾಳೆ. ಇನ್ನು ಮನೆ ಮಂದಿಯವರೆಲ್ಲ ಖುಷಿ ಪಟ್ಟಿ ಮದ್ವೆ ಮಾಡೋದಿಕ್ಕೆ ಮುಹೂರ್ತನೆಲ್ಲ ಫಿಕ್ಸ್ ಮಾಡಿರ್ತಾರೆ. ಈ ಕಡೆ ಅವ್ರ ಅಮ್ಮ ಅವಳಿಗೆ ಏಟಾಗಿರೋದನ್ನ ನೋಡಿ ಫಸ್ಟ್ ರೇಟ್ ಮಾಡಕ್ ಹೋಗಿರ್ತಾಳೆ ಕಾವ್ಯ. ಆಗ ಕನಕ ಹೇಳ್ತಾಳೆ, ಅಕ್ಷತೆಗಳನ್ನ ತರಿಸಿದೀನಿ ಕಾವ್ಯ, ಬರ್ತಾ ಅದನ್ನ ತಗೊಂಡ್ ಬಾ ಅಂತ ಕನಕ ಹೇಳ್ತಾಳೆ. ಸರಿ ಅಮ್ಮ ನೀವು ಹೊರಡಿ ಅಂತ ಕಾವ್ಯ ಅವ್ರೆಲ್ಲರನ್ನೂ ಕಳ್ಸಿ ಅವಳು ಹುಡುಕ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಮದ್ವೆಗೆ ರಾಹುಲ್ ಜೊತೆ ಸ್ವಪ್ನಾಗೆ ಮದ್ವೆ ಆಗೋದಿಕ್ಕೆ ಬಂದಿ ಮಂಟಪದಲ್ಲಿ ಕೂರ್ತಾಳೆ. ಈ ಕಡೆ ಸ್ವಪ್ನ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ.
ಈ ಕಡೆ ಕಾವ್ಯ ಅವ್ರ ಅಮ್ಮ ಹೇಳಿರೋ ವಸ್ತುನ ಹುಡುಕ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅರುಣ್ ಕಾಲ್ ಮಾಡ್ತಾನೆ. ಏನು ಇದು ಅವತ್ತು ಮದ್ವೆ ಆಗಕ್ ಬಂದಿದ್ರಲ್ಲ ಆ ಅರುಣೇ ಅಲ್ವಾ ಅಂತ ಫೋನ್ ಪಿಕ್ ಮಾಡ್ತಾಳೆ. ಆಗ ಅವನ್ ಹೇಳ್ತಾನೆ, ಕಂಗ್ರ್ಯಾಚುಲೇಷನ್ ಸ್ವಪ್ನ, ನೀನ್ ಅನ್ಕೊಂಡಂಗೆ ಮದ್ವೆ ಆಯ್ತು ಅಲ್ವಾ, ನೀನ್ ಖುಷಿಯಾಗಿದ್ಯಾ ಅಲ್ವಾ, ಈಗ ರಾಹುಲ್ನೇ ಮದ್ವೆ ಆದೆ ಅಂತ ಅನ್ನಿಸ್ತಿದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅರೆ ಕಾವ್ಯ ಏನು ಮಾತಾಡ್ದಿರ ಹಾಗೆ ಸುಮ್ನೆ ನಿಂತಿರ್ತಾಳೆ. ಸಡನ್ ಆಗಿ, ಹೇಗೋ ನೀನ್ ಅನ್ಕೊಂಡಂಗೆ ಆಗಿದ್ಯಾ, ನನ್ ಕಡೆಯಿಂದ ಒಂದು ಸುಳ್ಳು ವಿಚಾರ ಹೇಳ್ಸ್ಬಿಟ್ಟೆ, ನೀನ್ ಪ್ರೆಗ್ನೆಂಟ್ ಅನ್ನೋದ್ನ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಕಾವ್ಯಗೆ ತುಂಬಾ ಶಾಕ್ ಆಗುತ್ತೆ. ಆಗ ಅಯ್ಯೋ ಏನು ನಮ್ಮ ಅಕ್ಕ ಪ್ರೆಗ್ನೆಂಟ್ ಅಲ್ವಾ, ಮತ್ ಯಾಕೆ ಈ ತರ ಎಲ್ಲ ಸುಳ್ಳು ಹೇಳಿದ್ಲು, ಅವ್ನ ಮದ್ವೆ ಆಗೋದಕ್ಕೋಸ್ಕರ ಇಷ್ಟೆಲ್ಲ ಸುಳ್ಳು ಹೇಳಿದ್ಲು ಅಂತ ಅವಳಿಗೆ ಶಾಕ್ ಆಗಿರುತ್ತೆ. ಈಗ ನಾನು ಈ ವಿಚಾರನ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ಸರಿ ಹೋಗಲ್ಲ, ಆಮೇಲೆ ನನ್ನ ನಮ್ಮ ಅಕ್ಕನ ಇಬ್ಬರನ್ನು ಬ್ಲೇಮ್ ಮಾಡ್ತಾರೆ. ಈ ರಾಜ ಅಂತೂ ಫಸ್ಟೇ ಗೊತ್ತಾದ್ರೆ ನಮ್ ಮೇಲೆ ನಂಬಿಕೆನೇ ಇಲ್ಲ ಅಂತೆಲ್ಲ ಯೋಚನೆ ಮಾಡಿ ಹೇಳೋದಿಕ್ ಹೊರಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಹುಲ್ ಸ್ವಪ್ನ ಕತ್ತಿಗೆ ತಾಳಿ ಕಟ್ಟೇ ಬಿಡ್ತಾನೆ. ನೋಡಿ ಅವಳಿಗೆ ತುಂಬಾ ಹೇಳೋಣ ಅಂತ ಬರ್ತಾ ಇರ್ತಾಳೆ. ನೋಡಿದ್ರೆ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ರಾಜ್ ಮತ್ತೆ ಮನೆ ಮಂದಿಯವರೆಲ್ಲ ಅಕ್ಷತೆ ಕಾಳು ಹಾಕಿ ಅವ್ರ ಮದ್ವೆ ಸಮಾರಂಭದಲ್ಲಿ ಮುಳುಗೋಗಿರ್ತಾರೆ. ಕಾವ್ಯ ಅಯ್ಯೋ ನಾನು ಹೇಳಕ್ ಆಗ್ದಿಲ್ವಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಇನ್ನ ಸ್ವಪ್ನ ಮತ್ತೆ ರಾಹುಲ್ ಅವ್ರ ಅಮ್ಮ ಕಾಲ್ಗೆ ಎಲ್ಲ ಬಿದ್ದಿ ಆಶೀರ್ವಾದ ತಗೊಳ್ತಾ ಇರ್ತಾರೆ. ಆಗ ನಾನು ಯಾವತ್ತೇ ಆಗ್ಲಿ ನಾನು ಸೊಸೆ ಅಂತ ಅಕ್ಸೆಪ್ಟ್ ಮಾಡಲ್ಲ ಅಂತೆಲ್ಲ ರುದ್ರಾಣಿ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಅಪರ್ಣಗೆ ಖುಷಿ ಆಗ್ತಾ ಇರುತ್ತೆ. ಆದ್ರೆ ಕನಕಗೆ ತುಂಬಾ ಬೇಜಾರಾಗಿ, ನಾವೇನು ಕೊಡ್ದಿರೋ ಮದ್ವೆ ಮಾಡಿರ್ಬೋದು, ಆದ್ರೆ ನಾವಿಬ್ರು ಶತ್ರುಗಳಲ್ಲ, ಇವಾಗ ಬೀಗ್ರಾಗ್ಬಿಟ್ಟಿದೀವಿ ಅಂತೆಲ್ಲ ಕನಕ ಹೇಳ್ತಾ ಇರ್ತಾಳೆ. ಸ್ವಪ್ನ ಕೈನ ರುದ್ರಾಣಿ ಕೈಗಿಟ್ಟಿ, ಈಗ ನಮ್ಮ ಮಗಳ ಜವಾಬ್ದಾರಿ ಎಲ್ಲ ನಿಮಗೆ, ಎಲ್ಲ ನೀವೇ, ಇವಾಗ ನನ್ನ ಮಗಳು ಏನೇ ತಪ್ಪು ಮಾಡಿದ್ರು ನಿಮ್ಮ ಮಗಳು ಅಂತ ಅನ್ಸರ್ಸ್ಕೊಂಡೋಗಿ ಅವಳನ್ನ ಕ್ಷಮಿಸಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಈ ಕಡೆ ಎಲ್ಲ ಅನ್ಸರ್ಸ್ಕೊಂಡೋಗಿ ಅಂತ ಕನಕ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅವ್ರ ಅಮ್ಮನ ಹತ್ರ ಹೋಗಿ ಹತ್ಕೊಂಡು ಮಾತಾಡ್ತಾ ಇರ್ತಾಳೆ ಸ್ವಪ್ನ. ಆಗ ಅವ್ರಪ್ಪ ಹೇಳ್ತಾರೆ, ಏನೇ ಕಷ್ಟ ಆದ್ರೂ ನಾನು ನಿಮ್ನ ಭಾರ ಅಂತ ಅನ್ಕೊಂಡಿಲ್ಲ, ನೀವ್ ಸಿಕ್ಕಿರೋದು 3 ಜನ ಮಕ್ಳು ನನ್ಗೆ ವರ, ಆದ್ರೆ ಒಬ್ರು ಹೆಚ್ಚು ಒಬ್ರು ಕಮ್ಮಿ ಅಂತ ಇಲ್ಲ, 3 ಜನನು ಸಮವಾಗಿ ಬೆಳೆಸಿದೀನಿ. ಈಗ ಇವಾಗ ನಿಮ್ ತಂಗಿ ಹೇಗಿದ್ದಾಳೋ ಅನ್ಸರಿಸ್ಕೊಂಡು ನೀನು ಹಾಗೆ ಇರ್ಬೇಕು ಅಂತೆಲ್ಲ ಸ್ವಪ್ನಾಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಕಾವ್ಯಂಗ್ ಹೇಳ್ತಾಳೆ, ಇನ್ನ ಎಲ್ಲಾ ಜವಾಬ್ದಾರಿ ನಿಂದೆ ಕಾವ್ಯ, ನಿಮ್ಮ ಅಕ್ಕನ್ನೆಲ್ಲ ನೋಡ್ಕೋಬೇಕಾಗಿರೋದ್ ನೀನೇ ಅಂತ ಅವ್ರ ಅಮ್ಮ ಅವ್ರ ಅಪ್ಪ ಇಬ್ರು ಹೇಳ್ತಾ ಇರ್ತಾರೆ. ಈ ಕಡೆ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾರೆ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬಿಡಿ, ನಿಮ್ ಮಗಳನ್ನ ನಮ್ಮ ಮಗಳ ತರನೇ ನೋಡ್ಕೋತೀವಿ, ನೀವೆಲ್ಲ ಅಷ್ಟು ತೊಂದರೆ ಎಲ್ಲ ತಗೊಳಕ್ ಹೋಗ್ಬಿಡಿ, ನಾವು ನೋಡ್ಕೋತೀವಿ ಖುಷಿಯಾಗಿರೋ ತರ ಅಂತೆಲ್ಲ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ. ಈಗ ಕಾವ್ಯಂಗೆ ಅವ್ರ ಅಕ್ಕ ಪ್ರೆಗ್ನೆಂಟ್ ಅಲ್ಲ ಅಂತ ವಿಚಾರ ಗೊತ್ತಾಗಿದೆ. ಈ ವಿಚಾರನ ರಾಜ್ಗೆ ಹೇಳ್ತಾಳ ಅಥವಾ ಮನೆ ಮಂದಿಯವ್ರ ಮುಂದೆ ಎಲ್ಲ ಹೇಳ್ಬಿಡ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.